ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೊಲೊಸ್ಯರಿಗೆ ಬರೆದ ಪತ್ರಿಕೆ, ದಿ ಎಪಿಸಲ್ ಟು ದ ಕೊಲೋಷಿಯನ್ಸ್, ಚಾಪ್ಟರ್ 3, ಮೂರನೇ ಅಧ್ಯಾಯ. ಮೂರನೇ ಅಧ್ಯಾಯ ಕೊಲೊಸ್ಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ ಪರಲೋಕ ಜೀವನದ ಬಗ್ಗೆ ಇದೆ. ಇಹಲೋಕ ಜೀವನ ನಮಗೆ ಜೀವಿಸ್ತಾ ಇದ್ದೇವೆ, ಆದರೆ ಪರಲೋಕದ ಜೀವನದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಕೊಲೊಸ್ಯ ಮೂರನೇ ಅಧ್ಯಾಯದಲ್ಲಿ ಬರೆದಿದೆ. ಆದ ಕಾರಣ ಪರಲೋಕ ಜೀವನದ 12 ರಹಸ್ಯಗಳು, 12 ಸೀಕ್ರೆಟ್ಸ್ ಆಫ್ ಹೆವನ್ಲಿ ಲೈಫ್. ಪರಲೋಕ ಜೀವನ ಮಾಡಬೇಕಾದ್ರೆ, ಅಂದರೆ ಭೂಲೋಕದಲ್ಲಿ ಪರಲೋಕ ಜೀವನವನ್ನು ಮಾಡಬೇಕಾದ್ರೆ 12 ರಹಸ್ಯಗಳು. ಇದು ಎಂಥ ರಹಸ್ಯ? ಆತ್ಮಿಕ ರಹಸ್ಯ, ಸ್ಪಿರಿಚುವಲ್ ಸೀಕ್ರೆಟ್. 12 ಸ್ಪಿರಿಚುವಲ್ ಸೀಕ್ರೆಟ್ಸ್ ಆಫ್ ಹೆವನ್ಲಿ ಲೈಫ್. ಮೊದಲನೇದಾಗಿ ನೋಡುವಾಗ ನಾವು ಪರಲೋಕದ ಜೀವನ ಅಥವಾ ಸ್ವರ್ಗೀಯ ಜೀವನವನ್ನು ಜೀವಿಸಬೇಕಾದರೆ ಕೊಲೊಸ್ಯ 3:1 ಮೇಲಿರುವವುಗಳನ್ನೇ ಹುಡುಕಬೇಕು. ಸೀಕ್ ದೋಸ್ ಥಿಂಗ್ಸ್ ದಟ್ ಆರ್ ಅಬೌವ್. ಸೀಕ್ ದಿ ಅಪ್ವರ್ಡ್ ಥಿಂಗ್ಸ್. ಮೇಲಿರುವವುಗಳನ್ನೇ ಹುಡುಕಿರಿ. ಹಾಗಾದರೆ ಇದ್ರ ಬಗ್ಗೆ ನನಗೆ ಹೆಚ್ಚಾಗಿ ವಿವರಿಸಲಿಕ್ಕೆ ಗೊತ್ತಿಲ್ಲ, ಆದರೆ ನನ್ನ ಅನಿಸಿಕೆಗಳನ್ನು ಹೇಳ ಬಯಸ್ತೀನಿ. ಅದೇನಂತ ಹೇಳಿದ್ರೆ, ಮೇಲಿರುವವುಗಳನ್ನು ಹುಡುಕಿರಿ ಅಂತ ಹೇಳುವಾಗ ಮೇಲಿರುವಂಥವುಗಳು ಯಾರು, ಏನು ಅಂತ ನೋಡುವಾಗ, ಮೇಲಿರುವವುಗಳು ಅಂತ ಹೇಳುವಾಗ ವಸ್ತುಗಳಂತ ನಾವು ತಿಳ್ಕೊಳ್ಬೋದು. ಆದರೆ ವಸ್ತುಗಳ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ. ಯಾಕಂದರೆ ಸ್ವರ್ಗದಲ್ಲಿ ಆ ಒಂದು ಬೀದಿ ಬಂಗಾರದ ಬೀದಿ ಆಗಿರ್ತಾವಂತೆ. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಭಾಳ ದೇವದೂತರು ತುಂಬ ಇದ್ದಾರೆ. ಅಲ್ಲಿ ಸಿಂಹಾಸನ ಇದೆ. ಅವೆಲ್ಲಕ್ಕಿಂತಲೂ ಭಾಳ ಪ್ರಾಮುಖ್ಯ ಯಾರಂದರೆ ದೇವರು. ಹಾಗಾದರೆ ಈ ರೀತಿಯಾಗಿ ಕೂಡ ಹೇಳ್ಬೋದು, ಮೇಲಿರುವವರನ್ನೇ ಹುಡುಕಿರಿ. ಕೊಲೊಸ್ಯ 3:1 ಮೇಲಿರುವಂಥವುಗಳು ಯಾರು, ಏನು ಎಂಬುದರ ವಿವರಣೆ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಕುಳಿತುಕೊಂಡಿದ್ದಾನೆ. ವಾವ್! ಹಾಗಾದರೆ ಮೇಲಿರುವವುಗಳನ್ನೇ ಹುಡುಕಿರಿ ಅಂದರೆ ಮೇಲಿರುವವರನ್ನೇ ಹುಡುಕಿರಿ. ಯಾರು ಮೇಲಿರುವಂಥವರು? ಕ್ರಿಸ್ತನು ಮತ್ತು ತಂದೆ, ಖಂಡಿತವಾಗಿ ಪವಿತ್ರ ಆತ್ಮನು ಕೂಡ. ಹಾಗಾದರೆ ತಂದೆ, ಮಗ, ಪವಿತ್ರ ಆತ್ಮನ ಅವರನ್ನು ಹುಡುಕಿರಿ. ತಂದೆ ಬಗ್ಗೆ ವಿಶಿಷ್ಟತೆ ಪ್ರೀತಿ, ಪುತ್ರನಾಗಿರುವ ಯೇಸುವಿನ ವಿಶಿಷ್ಟತೆ ಕೃಪೆ, ಪವಿತ್ರಾತ್ಮನ ವಿಶಿಷ್ಟತೆ ಅನ್ಯೋನ್ಯತೆ. ಹಾಗಾದರೆ ಪ್ರೀತಿಯನ್ನೇ, ಕೃಪೆಯನ್ನೇ, ಅನ್ಯೋನ್ಯತೆಯನ್ನೇ ಹುಡುಕಿರಿ. ಎರಡನೇದಾಗಿ, ಆ ರೀತಿಯಾಗಿ ಜೀವಿಸಿದಾಗ, ಆ ರೀತಿಯಾಗಿ ಹುಡುಕಿದಾಗ ಏನಾಗ್ತದೆ? ಪರಲೋಕದ ಜೀವನ. ಇದು ಮೊದಲನೇ ರಹಸ್ಯ. ಎರಡನೇ ಪರಲೋಕದ ರಹಸ್ಯ ಏನಂತ ಹೇಳಿದ್ರೆ, ನೀವು ದೇವರಲ್ಲಿ ಇದ್ದೀರಿ. ಯು ಆರ್ ಇನ್ ಗಾಡ್. ಇದು ಎರಡನೇ ರಹಸ್ಯ ಅಂತೆ. ನಾವು ಪರಲೋಕ ಜೀವನ ಜೀವಿಸಬೇಕಾದ್ರೆ ಎರಡನೇ ರಹಸ್ಯ ಏನಂದರೆ, ನೀವು ದೇವರಲ್ಲಿ ಇದ್ದೀರಿ ಎಂಬಂಥ ಒಂದು ಅನುಭವ, ಗ್ರಹಿಕೆ, ಪ್ರಕಟಣೆ. ಏನದು? ನಾವು ನೋಡುವಾಗ 3ನೇ ವಚನ, ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿದೆ. ದೇವರಲ್ಲಿ ಮರೆಯಾಗಿದೆ. ಯುವರ್ ಲೈಫ್ ಇನ್ ಕ್ರೈಸ್ಟ್ ಈಸ್ ಹಿಡನ್ ಇನ್ ಗಾಡ್. ಹಾಗಾದರೆ ದೇವರಲ್ಲಿರುವಂಥ ಒಂದು ಜೀವನ, ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿರುವಂಥ ಜೀವನ, ಅಥವಾ ನಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿರುವುದರಿಂದ ಆ ಅನುಭವವನ್ನು ಆ್ಯಕ್ಟಿವೇಟ್ ಮಾಡುವಾಗ ನಾವು ಹೆವನ್ಲಿ ಲೈಫ್, ಸ್ವರ್ಗೀಯ ಜೀವನದ ಅನುಭವಕ್ಕೆ ಒಳಪಡ್ತೇವೆ.
ಅದರ ಬಗ್ಗೆ ದೇವರು ಹೆಚ್ಚಾದ ರೀತಿಯಲ್ಲಿ ನಮಗೆ ಪ್ರಕಟಣೆಯನ್ನು ನೀಡಲಿ. ಯಾಕಂದರೆ ಇದು ಸ್ವರ್ಗೀಯ ಜೀವನದ ಬಗ್ಗೆ ಬಹಳಷ್ಟು ಗೊತ್ತಿಲ್ಲ. ಕೆಲವರಿಗೆ ದರ್ಶನವಾಗಿದೆ, ಕೆಲವರು ಪ್ರಕಟಣೆ ಆಗಿದೆ, ವಾಕ್ಯದಲ್ಲಿ ಕೆಲವು ಸಂಗತಿಗಳು ಇದೆ. ಹೇಗಿದ್ದರೂ ಕೂಡ ದೇವರ ಆತ್ಮ ನಮಗೆ ಹೆಚ್ಚಾಗಿ ಅದರ ಬಗ್ಗೆ ತಿಳಿಸಲಿ. ಮೂರನೇದಾಗಿ ನೋಡುವಾಗ ಹಾಗೆ 3ನೇ ಅಧ್ಯಾಯ ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆಯಿಂದ ನಾವು ಏನು ಅಧ್ಯಯನ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸ್ವರ್ಗೀಯ ಜೀವನದ 12 ರಹಸ್ಯಗಳು, 12 ಸೀಕ್ರೆಟ್ಸ್ ಆಫ್ ಹೆವೆನ್ಲಿ ಲೈಫ್. ಸ್ವರ್ಗೀಯ ಜೀವನದ 12 ರಹಸ್ಯಗಳಲ್ಲಿ ಮೊದಲನೇ ರಹಸ್ಯ ಮೇಲಿನವುಗಳನ್ನು ಹುಡುಕೋದು, 2ನೇ ರಹಸ್ಯ ನಾವು ದೇವರಲ್ಲಿರುವಂಥದ್ದು, 3ನೇ ರಹಸ್ಯ ನಾವು ಲೌಕಿಕತ್ವವನ್ನು ಸಾಹಿಸುವುದು. ನಮ್ಮಲ್ಲಿ ಕಂಡುಬರುವಂಥ ಲೌಕಿಕತ್ವವನ್ನು ಸಾಯಿಸುವುದು. ಭಾಳ ಸ್ಟ್ರಾಂಗ್ ಮಾತಲ್ವಾ? ಏನದು ನಮ್ಮಲ್ಲಿರುವಂಥ ಲೌಕಿಕತ್ವ ಅಂತ ಹೇಳ್ಬಿಟ್ಟು ನೋಡುವಾಗ ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 5ನೇ ವಚನದಲ್ಲಿ ಜಾರತ್ವ, ಅಶುದ್ಧತ್ವ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಯಾಗಿರುವ ಲೋಭ ಮುಂತಾದ ಲೌಕಿಕ ಸ್ವಭಾವಗಳನ್ನು ಸಾಯಿಸೋದು, ಕೊಲ್ಲೋದು. ಹಾಗಾದರೆ ಇವು ಒಂದೊಂದಾಗಿ ನಮ್ಮ ಮನಸ್ಸಿನಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ಜೀವನದಲ್ಲಿ, ನಮ್ಮ ಆತ್ಮದಲ್ಲಿ ಬರುವಾಗ ಅದನ್ನು ಸಾಯಿಸಬೇಕು. ದೇವರ ಕೃಪೆಯಿಂದ ನಾವುಗಳು ಸಾಯಿಸೋಣ. May the Lord help us to put to death the things that is worldly, ಲೌಕಿಕವಾದದ್ದು. ಪುಟ್ ಟು ಡೆತ್. ಮತ್ತು ಇನ್ನೊಂದು ವಿಷಯ ಕೂಡ ನೋಡುವಾಗ ಹೊಸ ಸೃಷ್ಟಿಯನ್ನು ಧರಿಸಿಕೊಳ್ಳುವುದು. ನಾವು ಪರಲೋಕದ ಜೀವನವನ್ನು ಜೀವಿಸಬೇಕಾದ್ರೆ, ಇನ್ ಆರ್ಡರ್ ಟು ಲೀವ್ ಎ ಹೆವೆನ್ಲಿ ಲೈಫ್, ವಿ ನೀಡ್ ಟು ಪುಟ್ ಆನ್ ನ್ಯೂ ಕ್ರಿಯೇಷನ್, ಹೊಸ ಸೃಷ್ಟಿಯನ್ನು ಧರಿಸಿಕೊಳ್ಳುವಂಥದ್ದು, ನೂತನ ಸ್ವಭಾವವನ್ನು ಧರಿಸಿಕೊಳ್ಳುವಂಥದ್ದು. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 10ನೇ ವಚನದಲ್ಲಿ ನೂತನ ಸ್ವಭಾವವನ್ನು ಧರಿಸಿಕೊಂಡವರಾಗಿದ್ದೀರಲ್ಲ. ನೂತನ ಸ್ವಭಾವದಲ್ಲಿ ಏನಂದರೆ, ಕೆಲವನ್ನು ನಾವು ವಿಸರ್ಜಿಸಿ ಬಿಡಬೇಕು, ಕೆಲವನ್ನು ಧರಿಸಿಕೊಳ್ಳಬೇಕು. ವಿಸರ್ಜಿಸಿ ಬಿಡುವಂಥದ್ರ ಬಗ್ಗೆ ನಾವು 8ನೇ ವಚನದಲ್ಲಿ ನಾವು ನೋಡ್ತೀವಿ. ಅದೇನಂತ ಹೇಳಿದ್ರೆ, ನಿಮ್ಮ ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡ್ರಿ. ಕೋಪ, ಕ್ರೋಧ, ಮತ್ಸರ, ದೂಷಣೆ, ಇವೆಲ್ಲ ಬಾಯಿಂದ ದುರ್ಭಾಷೆ, ಇದೆಲ್ಲ ವಿಸರ್ಜಿಸಬೇಕು. ಅದು ಹೊಸ ಸೃಷ್ಟಿ. ಪುಟ್ ಆಫ್, ವಿಸರ್ಜಿಸಿಬಿಡು. ಆದರೆ ಕೆಲವು ಪುಟ್ ಆನ್, ಧರಿಸಿಕೊಳ್ಳೋದು ಕೂಡ ಇದೆ. ಅದೇನಂತ ಹೇಳಿಬಿಟ್ಟು ನೋಡುವಾಗ ನಾವು ಕನಿಕರ ಅಥವಾ 12ನೇ ವಚನದಲ್ಲಿ ಕೊಲೊಸ್ಸೆ 3 ಮತ್ತು 12ರಲ್ಲಿ ಪರಿಶುದ್ಧರು ಪ್ರಿಯರು ಆಗಿರುವ ನೀವು ಕನಿಕರ, ದಯೆ, ದೀನತ್ವ, ಸಾತ್ವಿಕತ್ವ, ದೀರ್ಘಶಾಂತಿ ಇವುಗಳನ್ನು ಧರಿಸಿಕೊಳ್ಬೇಕು. ಯಾಕಂದರೆ ಹೊಸ ಸೃಷ್ಟಿಯಲ್ಲಿ ಕೆಲವನ್ನು ವಿಸರ್ಜಿಸಿಬಿಡಬೇಕು, ಕೆಲವನ್ನು ಧರಿಸಿಕೊಳ್ಳಬೇಕು ಅಂತ ಹೇಳ್ಬಿಟ್ಟು. ಹಾಗಾದರೆ ಈ ರೀತಿಯಾಗಿ ಮಾಡುವಾಗ ಏನಾಗ್ತದೆ? ಕ್ರಿಸ್ತನೇ ಸಮಸ್ತರಲ್ಲಿಯೂ ಸಮಸ್ತವೂ ಆಗಿರುವಂಥ ಹೊಸ ಸೃಷ್ಟಿಯ ಅನುಭವ ನಾವು ಹೊಂದಿಕೊಳ್ತೇವೆ. ಆ ಹೊಸ ಸೃಷ್ಟಿಯ ಅನುಭವ ನಾವು ಹೊಂದಿಕೊಳ್ಳುವಾಗ ಏನಾಗ್ತದೆ? ನಾವು ಪರಲೋಕದ ಜೀವನವನ್ನು ಭೂಲೋಕದಲ್ಲಿ ಮಾಡಲಿಕ್ಕೆ ಅನುಕೂಲ. ಆ ರೀತಿಯಾಗಿ ಜೀವಿಸಲಿಕ್ಕೆ ನನಗಿಷ್ಟ. ಆ ರೀತಿಯಾಗಿ ನಾನು ಜೀವಿಸ್ತಾ ಇಲ್ಲ, ಸಂಪೂರ್ಣವಾಗಿ ಜೀವಿಸೋದಕ್ಕೆ ಪ್ರಾರಂಭ ಮಾಡಿದ್ದೇನೆ ಅಂತ ಹೇಳ್ಬೋದು. ಆದರೆ ಸಂಪೂರ್ಣವಾಗಿ ನಾನು ಜೀವಿಸಬೇಕು. ಆ ಜೀವನ ನಮಗೆ ಕಾಣಿಸ್ಬೇಕು. ಹೌದು. ಹಾಗೆ ಮುಂದೆ ನಾವು ಸಾಗೋದಾದರೆ 13ನೇ ವಚನದಲ್ಲಿ ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 3ನೇ ಹಾಗೆ ಕೊಲೊಸ್ಸೆ 3ನೇ ಅಧ್ಯಾಯದಲ್ಲಿ ನಾವು ಏನು ಸ್ಟಡಿ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಸ್ವರ್ಗೀಯ ಜೀವನದ
12 ರಹಸ್ಯಗಳು, 12 ಸೀಕ್ರೆಟ್ಸ್ ಆಫ್ ಹೆವೆನ್ಲಿ ಲೈಫ್, ಸ್ವರ್ಗೀಯ ಜೀವನದ 12 ರಹಸ್ಯಗಳನ್ನು ನೋಡ್ಕೊಳ್ತಾ ಇದ್ದೇವೆ. ಅದರಲ್ಲಿ ನಾವೀಗ ನೋಡಲಿಕ್ಕೆ ಬಂದಿರುವಂಥದ್ದು 5ನೇ ರಹಸ್ಯ. ಅದೇನಂತ ಹೇಳಿದ್ರೆ ಕ್ಷಮಿಸುವುದು, ಫರ್ಗಿವಿಂಗ್. ಕ್ಷಮಿಸುವುದು ಅಂತ ಹೇಳಿಬಿಟ್ಟು ನೋಡುವಾಗ ಭಾಳ ಒಳ್ಳೆಯ ಒಂದು ಮಾತನ್ನು ಗಮನಿಸ್ಬೋದು. 3ನೇ ಅಧ್ಯಾಯ 13ನೇ ವಚನ, ಕೊಲೊಸ್ಯರಿಗೆ ಬರೆದ ಪತ್ರಿಕೆ. ಯಾವನಿಗಾದರೂ ಇನ್ನೊಬ್ಬನ ಮೇಲೆ ದೂರು ಇದ್ದರೂ ಒಬ್ಬರನ್ನೊಬ್ಬರು ಸಹಿಸಿಕೊಂಡು ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಒಬ್ಬರಿಗೊಬ್ಬರು ಕ್ಷಮಿಸಿರಿ. ಫರ್ಗಿವ್ ಒನ್ ಅನದರ್. ಅದು ಕ್ಷಮೆ ಭಾಳ ಪ್ರಾಮುಖ್ಯ. ಯಾಕಂದರೆ ಪರಲೋಕದಲ್ಲಿ ನನ್ನ ಆತ್ಮಿಕ ತಂದೆ ಹೇಳಿದಂಥ ಒಂದು ಮಾತು ನೆನಪಿಗೆ ಬರ್ತಿದೆ. ದೇವರು ಪರಲೋಕದಲ್ಲಿ ಸಿಂಹಾಸನದಲ್ಲಿ ಕೂತ್ಕೊಂಡು ಒಂದು ಕಾರ್ಯ ಭಾಳ ಮಾಡ್ತಾ ಇರ್ತಾರಂತೆ. ಅದೇನಂತ ಹೇಳಿದ್ರೆ, ಭಾಳ ಭೂಲೋಕದ ಎಲ್ಲ ಕಡೆಗಳಿಂದ ದೇವರೇ ನಾನು ಪಾಪ ಮಾಡಿದೆ ಕ್ಷಮಿಸು, ದೇವರೇ ನನ್ನ ಮನಸ್ಸಿನಲ್ಲಿ ಪಾಪ ಮಾಡಿದೆ ಕ್ಷಮಿಸು, ದೇವರೇ ನನ್ನ ಬಾಯಿಂದ ಪಾಪ ಮಾಡಿದೆ ಕ್ಷಮಿಸು, ದೇವರೇ ನಾನು ಕೃತ್ಯದಿಂದ ಪಾಪ ಮಾಡಿದೆ ಕ್ಷಮಿಸು 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 ಅಂತ ಹೇಳ್ತಾ ಇರುವಾಗ ಏನಾಗ್ತಾ ಇದೆ, ದೇವರು ಕ್ಷಮಿಸಿದ್ದೇನೆ ಅಂತ ಹೇಳ್ತಾ ಇರ್ತಾರಂತೆ. ಹಾಗಾದರೆ ಪರಲೋಕದ ಜೀವನ ಹೇಗಂದರೆ ಕ್ಷಮಿಸುವಂಥ ಒಂದು ಜೀವನ. ಈಗ ಭೂಲೋಕದಲ್ಲಿರುವಂಥ ನಮಗೂ ಕೂಡ ಪೌಲನು ಹೇಳುವಂಥ ಮಾತು, ನೀವು ಒಬ್ಬರನ್ನೊಬ್ಬರು ಕ್ರಿಸ್ತನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ, ತಂದೆಯೇ ಅವರನ್ನು ಕ್ಷಮಿಸು ಅಂತ ಹೇಳಿದಂತೆಯೇ ನೀವು ಕ್ಷಮಿಸಿರಿ. ಆ ರೀತಿಯಾಗಿ ಕ್ಷಮಿಸಿದರೆ ಪರಲೋಕದ ಜೀವನ ನಮ್ಮದಾಗಿಸ್ಬೋದು. 7ನೇದಾಗಿ ನಾವೇನು ನೋಡ್ತಾ ಇದ್ದೀವಿ, ಅಥವಾ 6ನೇದಾಗಿ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ, ಪರಲೋಕ ಜೀವನದ 12 ರಹಸ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. 6ನೇ ರಹಸ್ಯ ಪ್ರೀತಿ. 12 ರಹಸ್ಯಗಳಲ್ಲಿ 6ನೇ ರಹಸ್ಯಕ್ಕೆ ನಾವು ಬಂದಿದ್ದೇವೆ. ಇನ್ನೂ 6 ರಹಸ್ಯಗಳು ಇದೆ. 14ನೇ ವಚನ ನಿಮಗೋಸ್ಕರವಾಗಿ ಓದ್ತೇನೆ. ಎಲ್ಲದಕ್ಕಿಂತ ಮಿಗಿಲಾಗಿ, ಅಬೌವ್ ಆಲ್, ಎಲ್ಲದಕ್ಕಿಂತ ಮಿಗಿಲಾಗಿ ಪ್ರೀತಿಯನ್ನು ಧರಿಸಿಕೊಳ್ಳ್ರಿ. ಯಾಕೆಂದರೆ ಅದು ಎಲ್ಲವನ್ನು ಪರಿಪೂರ್ಣವಾದ ಐಕ್ಯತೆಯಲ್ಲಿ ಬಂಧಿಸ್ತದೆ. ಪ್ರೀತಿ ಪರಿಪೂರ್ಣವಾದ ಐಕ್ಯತೆಯಲ್ಲಿ ಕಟ್ಟುವಂಥದ್ದಾಗಿದೆ. ಆದ ಕಾರಣ ನಾವು ಈ ಒಂದು ಪ್ರೀತಿಯಲ್ಲಿ ಇರುವಾಗ, ಪರಲೋಕದ ಭಾಷೆ ಪ್ರೀತಿ. ಆದುದರಿಂದ ಒಂದು ವೇಳೆ ಪರಲೋಕಕ್ಕೆ ಹೋಗಿ ಅಥವಾ ಪರಲೋಕಕ್ಕೆ ಹೋಗದೆ ದೇವದೂತರು ಏನೆಲ್ಲ ಭಾಷೆ ಮಾತಾಡ್ತಾರೆ ಅಂತ ಕಲ್ತ್ಕೊಂಡು ಬಂದರೂ ಕೂಡ ಪೌಲನು ಹೇಳುವ ಮಾತು 1ನೇ ಕೊರಿಂಥ 13ನೇ ಅಧ್ಯಾಯದ 1ನೇ ವಚನದಲ್ಲಿ, ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾಗಿದ್ದರೂ ನನಗೆ ಪ್ರೀತಿ ಇಲ್ಲದಿದ್ದರೆ, ಹಾಗಾದರೆ ಆ ಪ್ರೀತಿ ಭಾಳ ದೊಡ್ಡದು. ಆದ ಕಾರಣ ಈ ಪ್ರೀತಿ ಅಂತ ಹೇಳುವಾಗ ದೈವಿಕ ಪ್ರೀತಿ. ಈ ದೈವಿಕ ಪ್ರೀತಿ ನಮಗೆ ಸ್ವರ್ಗೀಯ ಜೀವನಕ್ಕೆ ನಡೆಸ್ತದೆ ಭೂಲೋಕದಲ್ಲಿ. ಕೊಲೊಸ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಿಂದ ನಾವು ಸ್ವರ್ಗೀಯ ಜೀವನದ 12 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. 6 ರಹಸ್ಯಗಳು ನೋಡಿದ್ದಾಯ್ತು. ಈಗ 7ನೇ ರಹಸ್ಯಕ್ಕೆ ಬಂದಿದ್ದೇವೆ. ಅದೇನೆಂದರೆ ಸಮಾಧಾನ. ಕೊಲೊಸ್ಸೆ 3:15 ಕ್ರಿಸ್ತನ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಆಳಲಿ. ಯಾಕೆಂದರೆ ಅದಕ್ಕಾಗಿಯೇ, ಯಾವುದಕ್ಕಾಗಿ? ಕ್ರಿಸ್ತನ ಸಮಾಧಾನಕ್ಕಾಗಿಯೇ ನೀವು ಸಹ ಒಂದೇ ದೇಹವಾಗಿರುವಂತೆ ಕರೆಯಲ್ಪಟ್ಟಿದ್ದೀರಿ. ಅದನ್ನು ಯಾವ ರೀತಿಯಾಗಿ ತೋರಿಸಬೇಕು? ಕೃತಜ್ಞತೆಯಿಂದ ತೋರಿಸಬೇಕಾಗ್ತದೆ. ಆ ಸಮಾಧಾನ ಕೃತಜ್ಞತೆಯಲ್ಲಿ ಪ್ರಕಟವಾಗ್ತದೆ.
ಕೊಲಸೆ 3ರಿಂದ ಸ್ವರ್ಗೀಯ ಜೀವನದ 12 ರಹಸ್ಯಗಳು. ಅದರಲ್ಲಿ 7ನೇ ರಹಸ್ಯ ಮುಗೀತು, ಸಮಾಧಾನ. 8ನೇ ರಹಸ್ಯ ಏನಂದರೆ ವಾಕ್ಯ. ಕೊಲಸೆ 3 ಮತ್ತು 16ನೇ ವಚನ. 3:16ರಲ್ಲಿ ಏನಿದೆ? ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಈಗ ಕ್ರಿಸ್ತನ ವಾಕ್ಯ ಅಂತ ಹೇಳುವಾಗ, ದೇವರ ವಾಕ್ಯ ಅಥವಾ ಕ್ರಿಸ್ತನ ವಾಕ್ಯ ಪ್ರತ್ಯೇಕವಾಗಿ ಸಮೃದ್ಧಿ ಅಂದ ತಕ್ಷಣ ನನಗೆ ಯೋಹಾನ 10:10ರಲ್ಲಿರುವಂಥ ವಾಕ್ಯ ನೆನಪಿಗೆ ಬರ್ತದೆ. ಅದೇನೆಂದರೆ, ಸಮೃದ್ಧಿಯಾದಂಥ ಜೀವನ, ಅಬಂಡೆಂಟ್ ಲೈಫ್ ನಾವು ಜೀವಿಸಬೇಕಾದ್ರೆ ನಮ್ಮ ಹೃದಯಗಳಲ್ಲಿ ಸಮೃದ್ಧಿಯಾಗಿ ದೇವರ ವಾಕ್ಯ ಅಥವಾ ಕ್ರಿಸ್ತನ ವಾಕ್ಯ ಇರಬೇಕು. When we have an abundance of Christ's word, we can live an abundant life, which is also called as the heavenly life. ಸ್ವರ್ಗೀಯ ಜೀವನದ 8ನೇ ರಹಸ್ಯ ಸಮೃದ್ಧಿಯಾದ ಕ್ರಿಸ್ತನ ವಾಕ್ಯ ನೆಲೆಗೊಂಡಿರುವುದು. ಬಾಯಿಪಾಠದಿಂದ, ಅನ್ವಯದಿಂದ, ಧ್ಯಾನದಿಂದ, ಅಧ್ಯಯನ ಮಾಡುವುದರಿಂದ, ಬೇರೆ ಬೇರೆ ರೀತಿಯಿಂದ ಮಾತಾಡ್ತಾ ಇರುವುದರಿಂದ. ಸರಿ, ಮತ್ತು ಈಗ ಇನ್ನೊಂದು ವಿಷಯವನ್ನು ನಾವು ನೋಡಿಕೊಳ್ಳೋಣ. 9ನೇ ವಿಷಯ ಅಥವಾ 9ನೇ ರಹಸ್ಯ ಅದೇನೆಂದರೆ, ನೀವು ಮಾತಿನಿಂದಾಗಲಿ ಕ್ರಿಯೆಯಿಂದಾಗಲಿ ಏನು ಮಾಡಿದರೆ ಅದೆಲ್ಲವನ್ನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ, ಯೇಸುವಿನ ಹೆಸರಿನಲ್ಲಿ ಮಾಡಿ ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಥ್ಯಾಂಕ್ಫುಲ್ನೆಸ್. ಸ್ವರ್ಗೀಯ ಜೀವನ ಕೃತಜ್ಞತೆಯ ಜೀವನ, ಭೂಲೋಕದ ಜೀವನ ಗೊಣಗುಟ್ಟುವ ಜೀವನ. ಆದ ಕಾರಣ ಆ ಕೃತಜ್ಞತೆಯ ಮನೋಭಾವನೆ ನಮಗೆ ಇರಬೇಕು. 18ನೇ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ ಅಧೀನತೆಯ ಬಗ್ಗೆ ಹೇಳಲಾಗಿದೆ, ಸಬ್ಮಿಷನ್. ಈ ಅಧೀನತೆಯು 10ನೇ ರಹಸ್ಯ ಅಂತ ನಾವು ತಗೊಳ್ಳೋಣ. ಸ್ವರ್ಗೀಯ ಜೀವನದ 10ನೇ ರಹಸ್ಯ ಯಾವುದು? ಅಧೀನತೆ. ದೇವದೂತರು ಅಧೀನರಾಗಿದ್ದಾರೆ. ಹಾಗೆ ಕೂಡ ಅಧೀನತೆ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಸಭೆಯಲ್ಲಿ ಇರಬೇಕು. ಅಧೀನತೆ ಹೌದು. ಪ್ರೀತಿ ಬಗ್ಗೆ ಈಗಾಗಲೇ ನಾವು ನೋಡಿದ್ವಿ. ಮತ್ತು 21ನೇ ವಚನದ ಪ್ರಕಾರವಾಗಿ ಇನ್ನೊಂದು ರಹಸ್ಯ ಅಂತ ಹೇಳ್ತೀನಿ. ಅದೇನಂತ ಹೇಳಿದರೆ ಸೂಕ್ಷ್ಮತೆ, ಸೆನ್ಸಿಟಿವಿಟಿ. ಸಬ್ಮಿಸಿವ್ನೆಸ್, ಅದೇ ರೀತಿಯಾಗಿ ಸೆನ್ಸಿಟಿವ್. ಯಾಕಂದರೆ ಉದಾಹರಣೆಗೆ, ತಂದೆಗಳೇ ನಿಮ್ಮ ಮಕ್ಕಳನ್ನು ರೇಗಿಸಬೇಡ್ರಿ. ಬಿ ಸೆನ್ಸಿಟಿವ್ ಟು ದಮ್. ಯಾಕಂದ್ರೆ ಚಿಕ್ಕ ಮಕ್ಕಳನ್ನ ರೇಗಿಸೋದು ಭಾಳ ಈಸಿ. ಆ ರೀತಿಯಾಗಿ ರೇಗಿಸಬಾರ್ದಂತೆ ತಂದೆಗಳು ಅಥವಾ ತಾಯಿ, ಯಾರು ಕೂಡ ರೇಗಿಸಬಾರ್ದು. ಹಾಗೆ ಮಾಡಿದರೆ ಅವರು ನಿರಾಶರಾಗುವರು. ಯಾಕಂದರೆ ನಾವು ಸೆನ್ಸಿಟಿವ್ ಆಗಿರಬೇಕು, ಸೂಕ್ಷ್ಮತೆ ಉಳ್ಳವರಾಗಿರಬೇಕು. ಒಂದು ಸಾರಿ ಒಂದು ಚಿಕ್ಕ ಮಗು, ನನ್ನ ಸ್ನೇಹಿತನಾದ ನ್ಯೂಟನ್ ಅವರಿಗೆ ಅವರ ಮಗ ಅನೇಕ ವರ್ಷಗಳ ಹಿಂದೆ ಹೇಳಿದ್ದು, ಡ್ಯಾಡಿ, ಐ ಆಲ್ಸೋ ಹ್ಯಾವ್ ಫೀಲಿಂಗ್ಸ್. ನನಗೂ ಕೂಡ ಭಾವನೆಗಳು, ಉದ್ವೇಗಗಳು ಇವೆ ಎಂಬುದಾಗಿ ಹೇಳಿದಾಗ, ದೇವರು ನೋಡ್ರಿ ಎಷ್ಟು ಸೂಕ್ಷ್ಮವಾಗಿದ್ದಾರೆ ಚಿಕ್ಕ ಮಗುವಿನ ಕೋಪಕ್ಕೆ. 12ನೇದಾಗಿ ಮತ್ತು ಕೊನೆಯದಾಗಿ ನಾವೇನು ನೋಡ್ತಾ ಇದ್ದೇವೆ? ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಿಂದ ಏನು ನೋಡ್ತಿದ್ದೀವಿ ಅಂತ ಹೇಳಿದರೆ, ಸ್ವರ್ಗೀಯ ಜೀವನದ 12 ರಹಸ್ಯಗಳು, 12 ಸೀಕ್ರೆಟ್ಸ್ ಆಫ್ ಹೆವೆನ್ಲಿ ಲೈಫ್. ಭೂಲೋಕದಲ್ಲಿ ಪರಲೋಕದ ಜೀವನವನ್ನು ಜೀವಿಸಬೇಕಾದರೆ 12ನೇ ರಹಸ್ಯ ಏನಂತ ಹೇಳಿದರೆ, ಗಾಡ್ ಫಿಯರಿಂಗ್, ದೇವರಿಗೆ ಭಯಪಡುವಂಥದ್ದು. ಕೊಲೊಸ್ಸೆ 3:22ರಲ್ಲಿ ದೇವರಿಗೆ ಭಯಪಡುವವರಾಗಿ ಸರಳ ಹೃದಯದಿಂದ ಕೆಲಸ ಮಾಡಿರಿ ಮತ್ತು ಅವರಿಗೆ ವಿಧೇಯರಾಗಿರಿ. ಈ ದೇವರಿಗೆ ಭಯಪಡುವವರಾಗಿ ಕೆಲಸ ಮಾಡುವುದಂದರೆ ಏನರ್ಥ? 23ನೇ ವಚನದಲ್ಲಿ ಅದನ್ನು ಭಾಳ ಚೆನ್ನಾಗಿ ದೇವರಾತ್ಮ ವಿವರಿಸಿದ್ದಾನೆ. ನೀವು ಏನನ್ನು ಮಾಡಿದರು
ಅದನ್ನು ಮನುಷ್ಯರಿಗೋಸ್ಕರವೇ ಎಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಹೃದಯಪೂರ್ವಕವಾಗಿ ಮಾಡಿರಿ. ವಾವ್! ಹಾಗಾದರೆ ಆ ದೇವರಿಗೆ ಭಯಪಡುವರಾಗಿ ಮಾಡುವುದಂತ ಹೇಳಿದ್ರೆ ದೇವರಿಗೋಸ್ಕರ ಅಂತಲೇ ಮಾಡೋಣ. ಡೂ ಆ್ಯಸ್ ಅನ್ ಟು ದ ಲಾರ್ಡ್, ಮನಪೂರ್ವಕವಾಗಿ ಮಾಡೋಣ. ಆ ರೀತಿಯಾಗಿ ಮಾಡಿದರೆ ಕರ್ತನಿಂದ ಬಹುಮಾನ ನಮಗೆ ಸಿಗ್ತದೆ. 24ನೇ ವಚನ. ಈ ರೀತಿಯಾಗಿ ಕೊಲೊಸ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಿಂದ ನಾವು ಸ್ವರ್ಗೀಯ ಜೀವನದ 12 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.